ಸರ್ ಮಹಾಲಕ್ಷ್ಮಿ ಮಾವಾ ನನಗೆ ಸಿನಿಮಾದಲ್ಲಿ ಹೀರೋ ಆಗಿ ಚಾನ್ಸ್ ಸಿಕ್ಕಿದೆ. ಹೇಗಾದ್ರೂ ಮಾಡಿ ಸಿನಿಮಾ ಮುಗಿಸ್ಕೊಂಡು ಬಂದು ನಿನ್ನ ಮದುವೆ ಆಗೇ ಆಗ್ತೀನಿ. ನಂಗೆ ಗೊತ್ತಿತ್ತು ಮಾವ ನೀನು ಹೀರೋ ಆಗೇ ಆಗ್ತೀಯಾ ಅಂತ. ಶೂಟಿಂಗ್ ಇದೆ ಅಂದ್ರು ಯಾರು ಕಾಣಿಸ್ತಾ ಇಲ್ವಲ್ಲ. ಒಳಗೆ ಹೋಗಿ ನೋಡೋಣ. ಕಾಣಿಸ್ತಾ ಇಲ್ವಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಯಾಕ್ರಿ ಇಷ್ಟು ಲೇಟು? ಸ್ವಲ್ಪ ಲೇಟ್ ಆಗುತ್ತೆ ಸರ್. ಶೂಟಿಂಗ್ ಇಲ್ವಾ ಸರ್? ಇದೇ ರೀ, ಡೈರೆಕ್ಟರ್ ಬೈತಾ ಇದ್ದಾರೆ, ಬನ್ನಿ. ಸರಿ ನಡೀರಿ ಸರ್. ಹೀರೋ ಬಂದಿದ್ದಾರೆ, ಕಳಿಸ್ರಿ. ಓಕೆ ಸರ್. ಸರ್ ನಮಸ್ಕಾರ ಸರ್. ಪರವಾಗಿಲ್ಲ ಪರವಾಗಿಲ್ಲ, ಇರ್ಲಿ ಇರ್ಲಿ. ಸ್ಟಾರ್ಟ್ ಮಾಡೋಣ. ಮಾಡೋಣ ಸರ್, ಮಾಡೋಣ. ಆಯ್ತು ಸರ್. ಏನ್ ಸರ್ ಸೀನು? ಸೆಂಟಿಮೆಂಟ್ ಸೀನ್ ರೀ. ಸರಿ ಸರ್. ಸರ್ ನನ್ನ ಜೀವನದ ಆಸೆ ನೆರವೇರಿಸ್ತಾರೆ ಸರ್ ನೀವು. ಸರಿ ಸರ್. ಟಿ ಶರ್ಟ್ ತೆಗೀರಿ. ಟಿ ಶರ್ಟಾ? ಯಾಕೆ ಸರ್? ಡೈರೆಕ್ಟರ್ ನೀನಾ ನಾನಾ? ಓಕೆ ಸರ್, ತೆಗಿತೀನಿ ಸರ್. ಕೂತ್ಕೊಂಡು ತೆಗಿಬೋದಾ ಸರ್? ತೆಗಿರಿ ತೆಗಿರಿ. ಚಶ್ಮಾ ಹಾಕೋಬೋದಾ ಸರ್? ಈ ಸೀನು ಸೂಟ್ ಆಗಲ್ಲ, ಸೈಡ್ ಗಿಡಿ. ಸರಿ ಸರ್. ಕ್ಯಾಮ್ರಾಮನ್ ನಾನು ರೆಡಿ. ಗರ್ಲ್ಸ್ ಸರ್, ನಾನು ಇಂಥ ಸಿನಿಮಾದಲ್ಲಿ ಮಾಡಲ್ಲ ಸರ್. ಸರ್ ನೀವು ಆ ತರ ಡೈರೆಕ್ಟ್ರಾ? ಓನಯ್ಯ, ನಾನು ಅದೇ ತರ ಡೈರೆಕ್ಟ್ರು ಸರ್. ನಾನು ಆ ತರ ಹೀರೋ ಅಲ್ಲ ಸರ್. ಅಯ್ಯ ಮಾಡಯ್ಯ, ಏನು ಆಗಲ್ಲ. ಎಡ್ವರ್ಟ್ ಆಗೋಯ್ತು ಸರ್. ಪೊಲೀಸರು ಸರ್ ಇವನ್ನೆಲ್ಲ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಇಲ್ಲಿ ಬ್ಲೂ ಫಿಲ್ಮ್ ದಂಧೆ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಬಂತು, ಅದಕ್ಕೆ ರೈಡ್ ಮಾಡಿದ್ದೀನಿ. ಬ್ಲೂ ಫಿಲ್ಮ್ ಶೂಟಿಂಗ್ ಮಾಡ್ತಾ ಇದ್ರು ಅಂತ ಇನ್ಫಾರ್ಮೇಶನ್ ಬಂದಿತ್ತು. ಬ್ರದರ್, ಏನು ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ನೀಟಾಗಿ ಪ್ಲಾನ್ ಮಾಡ್ತೀವಿ. ದೊಡ್ಡ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಅಳಬಾರ್ದು ಅಂತ ಈಗ ತಾನೆ ಅವನ್ಗೆ ಹೇಳ್ದೆ, ಈಗೇನ್ ನಿಂದು ಇಷ್ಟೊಂದು ಬಿಲ್ಡಪ್ ಬೇಡ, ಹೇಳು. ಹೇಳ್ತೀನಿ ಸರ್. ಈ ಮಾಸ್ಟರ್ ಪೀಸ್ ಹೆಸರು ಇಂದ್ರ ಅಂತ. ಆ ಇಂದ್ರ ಸ್ವರ್ಗಕ್ಕೆ ಅಧಿಪತಿ. ಈ ಇಂದ್ರ ನಮ್ಮಮ್ಮ ಕನ್ಸಲ್ಲೂ ಮುಂದುವರಿಯಕ್ ಬಿಡಲ್ಲ. ಬನ್ನಿ ಸರ್, ಬನ್ನಿ ಮೇಡಮ್. ಎಲ್ಲ ನೋಡಿದ್ರಲ್ಲ, ಇದು ಮಾಸ್ಟರ್ ಬೆಡ್ರೂಮ್. ಸಿಕ್ಕಾಪಟ್ಟೆ ಲಕ್ಕಿ ಮೇಡಮ್. ಈ ಮನೆ ಎಲ್ಲ ವಾಸ್ತು ಪ್ರಕಾರ ಕಟ್ಟಿದ್ದಾರೆ. ಲಾಸ್ಟ್ ಟೈಮ್ ಇದ್ರಲ್ಲ, 2 ವರ್ಷಕ್ಕೆ ಸೈಟ್ ತಗೊಂಡು ಬೇರೆ ಮನೆ ಕಟ್ಕೊಂಡು ಹೋಗ್ಬಿಟ್ರು. ಹೌದ್ರಿ, ನಂಗೆ ತುಂಬಾ ಇಷ್ಟ ಆಯ್ತು. ಅಯ್ಯ, ಮತ್ತೆ ಇನ್ಯಾಕ್ ತಡ? ಅಡ್ವಾನ್ಸ್ ಮಾಡ್ಬಿಡೋಣ. ಏನ್ ಸರ್, 1,000 ರೂಪಾಯಿ ಕೊಡ್ತಾ ಇದ್ದೀರಾ? ನಿಮ್ ಮನೆಗೆ ಕಸ್ಟಮರ್ ಕರ್ಕೊಂಬರೋಷ್ಟರಲ್ಲಿ ನಾನು 2 ಜೊತೆ ಚಪ್ಪಲಿ ಕಿತ್ತೋಗಿದೆ. ನಿಮ್ ಮನೆಗೆ ಓಡಾಡೋದ್ರ ಬದಲು ಯಾವ್ದಾದ್ರು ಜಮೀನ್ ಓಡಾಡಿದ್ರೆ ಲಕ್ಷಾಂತರ ರೂಪಾಯಿ ದುಡ್ಕೊತಿದೆ. 2,000 ರೂಪಾಯಿ ಕೊಡಿ ಸರ್. ಮುಂದೇನಾಯ್ತು ಹೇಳು. ಹಿಂಗೆ ಬಂದ್ ಕಮಿಷನ್ ದುಡ್ಡಲ್ಲಿ ಡೈಲಿ 1 ಕ್ವಾರ್ಟರ್ ರೋಟಿ, 1 ಪ್ಲೇಟ್ ಬೋಟಿ ಇದೆ ಸರ್ ನನ್ನ ಡ್ಯೂಟಿ. ಇರ್ನಾರ್ದು ಇರುವೆ ಬಿಟ್ಕೊಂಡವ್ರು ನೋಡಿದೀರಾ? ಚಡ್ಡಿ ಒಳಗಡೆ ಓತಿಕೆ ತಂದು ಬಿಟ್ಕೊಂಡವ್ರು ನೋಡಿದೀರಾ? ನಾನ್ ಬಿಟ್ಕೊಂಡೆ ಸರ್. ಒಂದಿನ ಇಲ್ಲೇನೆ ಬನ್ನಿ ಸರ್. ಇದೆ ಸರ್ ಮನೆ ವಿತ್ ಫರ್ನಿಚರ್. ಸರ್ ಆ ಕಡೆ ಯಾರಿದ್ದಾರೆ? ಆ ಕಡೆ ಇನ್ಸ್ಪೆಕ್ಟರ್ ಇದ್ದಾರೆ ಸರ್. ಇದು ಬಾಲ್ಕನಿ ಸರ್. ಸರ್ ನೀವೇನು ತರಂಗಿಲ್ಲ ಸರ್, ಬರೀ ಬಟ್ಟೆ ತಂದ್ರೆ ನಾಳೆಯಿಂದ ವಾಸ ಮಾಡ್ಬೋದು ನೀವು. ಹೆಂಗಿದೆ ಸರ್ ಮನೆ? ಮನೆ ಚೆನ್ನಾಗಿದೆ. ರೇಟ್ ಎಷ್ಟು ಹೇಳ್ತಾರೆ ಸರ್? 3 ಕೋಟಿ ಹೇಳ್ತಿದ್ದಾರೆ. ನಿಮ್ಗೆ ಅಂದ್ರೆ 10 ಲಕ್ಷ ಕಡಿಮೆ ಮಾಡಿಸ್ತೀನಿ ಸರ್. ಮತ್ತೆ ಬೇರೆ ಜೇಟ್ 2.5 ಕೋಟಿಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ಸುಳ್ಳು ಸರ್. ನೀವ್ ಯಾರೋ ಡಮ್ಮಿ ಬ್ರೋಕರ್ಗಳನ್ನೆಲ್ಲ ನಂಬೇಡಿ. ನಾನು ಡೈರೆಕ್ಟ್ ಸಿಟ್ಟಿಂಗ್ ಕೂರಿಸ್ತೀನಿ ಸರ್. ನನ್ಗೆ 2% ಕಮಿಷನ್ ಕೊಟ್ಬಿಟ್ರೆ ಸಾಕು. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾಗಲ್ವಾ ಸರ್? 2% ಕೊಡ್ತೀನಿ. ತಿರುಪತಿ ಗುರುಗಳೇ,
ವೆಂಕಟೇಶ್ ಫೋನ್ ಕಣೋ. ಆರ್ಪಿ ಟೆಸ್ಟಿಂಗ್ ಏನಾಯ್ತು ಅಂತ ಬೇಗ ಕೇಳಿ ಬಾಸ್. ಟೆಸ್ಟಿಂಗ್ ಏನಾದ್ರೂ ಓಕೆ ಆದ್ರೆ 500 CR. ಆಮೇಲೆ ನಮ್ಮ ಲೈಫ್ ಸೂಪರೋ ಸೂಪರು. ಜಿಂಕ ಚಕ್ಕ ಡಂಕ ಹಲೋ ಚಕ್ಕ ಜಿಕ್. ಏನಾಯ್ತು ಬಾಸ್? ತಿರುಪತಿ ಗುರುಗಳೇ ಹೋಯ್ತಲ್ಲೋ. 500 CR. ವೆಂಕಟೇಶ, ಹೌದಾ? ಶಿವಮೊಗ್ಗದಲ್ಲ? ಆಯ್ತು ಆಯ್ತು ಆಯ್ತಾಯ್ತು. ಅಬ್ಬ ಗುರುಜಿ ಏನಾಯ್ತು? ತಿರುಪತಿ ಗುರುಗಾರು ಶಿವಮೊಗ್ಗದಲ್ಲಿ ಮಾಲ್ ಇದೆ ಅಂತೆ. ಅಶೋಕ್ ಹೋಟ್ಲಲ್ಲಿ 500 CR ಇಟ್ಕೊಂಡು ಕಸ್ಟಮರ್ ವೇಟ್ ಮಾಡ್ತಾ ಇದ್ದಾರೆ. ಟೆಸ್ಟಿಂಗ್ ಅಲ್ಲಿ ಓಕೆ ಆಯ್ತಂದ್ರೆ 500 CR. ಇವತ್ತು ದಿನ ಭವಿಷ್ಯದಲ್ಲಿ ನನ್ನ ಜೀವನನೇ ಬದಲಾಗುತ್ತೆ. 500 ಕೋಟಿ ರೂಪಾಯಿ ತಗೊಳ್ತಾ ಇದೆ. ಬಂದೆ ಗುರುಗಳೇ. ಸರ್ ಸರ್ ಒಂದ್ ನಿಮಿಷ ನಿಂತ್ಕೊಳ್ಳಿ ಸರ್. ಅದು ಸರ್ ನಾನು ಬರ್ತೀನಿ. ಆಯ್ತು ಕೂತ್ಕೋ. ಗುರುಗಳೇ ಫಸ್ಟ್ ಡೀಲ್ದು 500 CR ಮಿಸ್ ಆಗೋಯ್ತು. ನಾನಂತೂ ತುಂಬಾ ಗ್ಯಾರಂಟಿಲಿದ್ದೆ. ದುಡ್ಡು ತುಂಬಿಕೊಳ್ಳಕ್ಕೆ 30 ಹೊಸ ಗೋಡಿ ಚೀಲ ರೆಡಿ ಮಾಡಿದ್ದೆ. ಬಟ್ ಏನ್ ಮಾಡುದು, ಬ್ಯಾಡ್ ಲಕ್. ಸರ್ ನಂಗೊಂದು ಡೌಟು. ಏನ್ ಡೌಟು? ಸರ್ 500 CR ಅಂದ್ರೆ ಏನ್ ಸರ್? 500 CR ಅಂದ್ರೆ 500 ಕೋಟಿ ರೂಪಾಯಿ. 500 ಕೋಟಿನ? ಸರ್ ಸರ್ ಪ್ಲೀಸ್ ಸರ್, ನಿಮ್ ಬಿಸ್ನೆಸ್ ನನ್ನೂ ಸೇರ್ಸ್ಕೊಳ್ಳಿ ಸರ್. ನಿಮ್ ಬಿಸ್ನೆಸ್ಗೆ ನನ್ನೂ ಸೇರ್ಸ್ಕೊಳ್ಳಿ ಸರ್. ಸರ್ ಪ್ಲೀಸ್ ಸರ್. ಸರ್ ಸರ್ ಹೇಳಿ ಸರ್ ಪ್ಲೀಸ್. ಗುರುಗಳೇ ಏನ್ ಮಾಡೋದ್ ಹೇಳಿ, ಪಾಪ ತುಂಬಾನೇ ಕೇಳ್ಕೊತವನೆ. ನೋಡೋಕೇನೋ ಒಳ್ಳೆ ಒಂಥರ ಕಾಣ್ತಾನೆ, ಇರ್ಲಿ ಬಿಡು. ಆದ್ರೆ ಬರುವ ದುಡ್ಡಲ್ಲಿ 3 ಜನನು ಹಂಚಿಕೊಳ್ಳೋಣ. ಥ್ಯಾಂಕ್ ಯು ಸರ್. ಬಟ್ ಒಂದು ಕಂಡೀಷನ್, ನಾವು ಮಾಡುವ ಕೆಲಸ ನಮ್ಮನ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಸರಿ ಸರ್. ಥ್ಯಾಂಕ್ ಯು ಸರ್. ಸರ್ ನಿಮ್ಮಿಬ್ಬರದು ತುಂಬಾ ದೊಡ್ಡದು ಸರ್. ಏನೋ ಮನ್ಸು. ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀಯಾ. ಒಳ್ಳೆ ಕಾಮಿಡಿ ಮ್ಯಾನ್ ನೀನು. ಥ್ಯಾಂಕ್ ಯು ಸರ್. ಸರ್ RP ಅಂದ್ರೆ ಏನ್ ಸರ್? RP ಅಂದ್ರೆ ರೈಸ್ ಪುಲ್ಲಿಂಗ್ ಅಂತ. ಹೌದಾ? ಯಾವ ಕಡೆ ಬೆಳಿತಾರೆ ಸರ್ ಇದು? ಅದನ್ನ ಹೊಲದಲ್ಲೆಲ್ಲ ಬೆಳೆದಿಲ್ಲ ಕಂದ. ಮತ್ತೆ ತಾಮ್ರ ಮತ್ತು ಪಂಚಲೋಹಕ್ಕೆ ಸಿಡಿಲು ಬಡಿದಾಗ ಅದಕ್ಕೊಂದು ಅಪಾರವಾದ ಶಕ್ತಿ ಬರುತ್ತೆ. ಅದನ್ನೇ ರೈಸ್ ಪುಲ್ಲಿಂಗ್ ಅಂತ. ಅದರಿಂದ ಏನ್ ಪ್ರಯೋಜನ ಸರ್? ಅದನ್ನ ಸೈಂಟಿಸ್ಟ್ಗಳು ಹೊಸದಾಗಿ ಕಂಡಿಡಿತಾ ಇರ್ತಾರೆ. ಅಣುಬಾಂಬು, ರಾಕೆಟ್, ಸ್ಯಾಟಲೈಟ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಹೌದಾ? ಇದನ್ನ ಕೊಂಡ್ಕೊಳ್ಳೋದಕ್ಕೆ ಅಂತ 1000 ಕೋಟಿ ಹಿಡ್ಕೊಂಡು ಕ್ಯೂ ಅಲ್ಲಿ ನಿಂತಿರ್ತಾರೆ. ಹೌದಾ? ಹೌದ್ ಕಣೋ. ಸರ್ ಹಂಗಿದ್ರೆ ಅಶೋಕ ಹೋಟ್ಲಲ್ಲಿ ಮೂಟಗಟ್ಲೆ ದುಡ್ಡು ಇಟ್ಕೊಂಡು ಕಾಯ್ತಿರೋರು ಸೈಂಟಿಸ್ಟ್ಗಳ ಸರ್? ಕರೆಕ್ಟ್ ಆಗಿ ಗೆಸ್ ಮಾಡಿದ್ಯಾ. ನಾವೀಗ ಹೋಗ್ತಿರೋದು ಐಟಮ್ ತರಕ ಸರ್? ಮೊದ್ಲು ಐಟಮ್ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಚೆಕ್ ಮಾಡ್ಬೇಕು. ಒರಿಜಿನಲ್ ಆದ್ರೆ ಎಂತ ಮುತ್ತಿನಂತ ಮಾತು ಹೇಳಿದ್ಯಾ. ನಿನ್ ಬಾಯಿಗೆ ಸಕ್ಕರೆ ಹಾಕ್ತೀನಿ. ಬರೀ ಸಕ್ಕರೆ ಅಲ್ಲ, ಸಕ್ಕರೆ ಫ್ಯಾಕ್ಟ್ರಿನೇ ನಿನಗೆ ಕೊಡಿಸ್ಬಿಡ್ತೀವಿ. ಥ್ಯಾಂಕ್ ಯು ತಿರುಪತಿ ಗುರುಜಿ, ಈ ಬಂಗಾರದ ಮನುಷ್ಯನ ಕಾಲ್ ದೆಸೆಯಿಂದ ಟೆಸ್ಟಿಂಗ್ ಓಕೆ ಆಯ್ತಂದ್ರೆ ಇವನಿಗೆ 10 ಕೋಟಿ ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಬಿಡ್ತೀನಿ. 500 ಕೋಟಿಲಿ 3 ಭಾಗ, ಅದ್ರಲ್ಲಿ 10 ಕೋಟಿ ಎಕ್ಸ್ಟ್ರಾ ಬೇರೆ. ಅಪ್ಪ ತಿರುಪತಿ ತಿಮ್ಮಪ್ಪ, ಈಗ ನಾವು ಟೆಸ್ಟಿಂಗ್ ಹೋಗ್ತಿರೋದು ಒರಿಜಿನಲ್ ಆಗ್ಬಿಟ್ರೆ ನಿನಗೆ 2 ಕಿರೀಟ ಮಾಡ್ಸಾಕ್ತೇನೆ. ನಿನ್ಗೊಂದು ಪಕ್ಕದಲ್ಲಿ ಇಟ್ಕೊಳಕ್ಕೊಂದು. ಇಂದ್ರ ಹುಷಾರು, ಕಿರೀಟದ ಮೇಲೆ ಹೆಸರು ಬರ್ಸ್ಬೇಡ. ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡ್ಬಿಡ್ತಾರೆ. ಕಿರೀಟದ ಮೇಲೆ ಹೆಸರು ಬರ್ಸ್ಬಾರ್ದು. ಏನ್ ಯೋಚನೆ ಮಾಡ್ತಿದ್ಯಾ? ಅದು ನಮ್ಮ ಮನೆ ದೇವ್ರ ಹತ್ರ ಮಾತಾಡ್ತಿದ್ದೆ ಸರ್. ಓಹೋ, ಡ್ರೈವರ್ ಬೇಗ ರೆಡಿ.